ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಯಲ್ಲಿ ನಾವೆಲ್ಲರೂ ಸೇರಿ ಅಪರ ಏಕಾದಶಿಯ ಹಿಂದಿರುವ ಆ ರೋಚಕ ವೇದಕಾಲದ ಕಥೆಯನ್ನೊಮ್ಮೆ ಮೆಲ್ಕು ಹಾಕೋಣ. ನಾವೆಷ್ಟೇ ಕಠಿಣವಾದ ಪಾಪ ಕರ್ಮಗಳನ್ನ ಮಾಡಿದ್ರೂ ಅದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕುವಂತಹ ಒಂದು ಅದ್ಭುತ ಶಕ್ತಿ ಈ ಏಕಾದಶಿಗಿದೆ ಅಂತ ಹೇಳ್ತಾರೆ. ಕೇವಲ ಒಂದೇ ಒಂದು ದಿನದ ನಿಷ್ಠಾವಂತ ಆಚರಣೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣವನ್ನೇ ಹೇಗೆ ಬದಲಾಯಿಸಬಲ್ಲದು ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ. ಸರಿ, ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡ್ಲಿದಿವೆ ಗೊತ್ತಾ? ಕತ್ತಲಿನಿಂದ ಕೂಡಿದ ಒಂದು ದ್ರೋಹದ ಕಥೆ, ಭೀಕರವಾದ ಪ್ರೇತಲೋಕದ ರಹಸ್ಯ, ಋಷಿ ಧೌಮ್ಯರಿಂದ ಸಿಕ್ಕ ವಿಮೋಚನೆ, ಜೊತೆಗೆ ಖುದ್ದು ಶ್ರೀಕೃಷ್ಣನೇ ಹೇಳಿರುವ ಈ ವ್ರತದ ಲಾಭಗಳು, ಮತ್ತೆ ಕೊನೆಯದಾಗಿ ಉಪವಾಸ ಅಂದ್ರೆ ನಿಜವಾಗಿಯೂ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳಿದ್ದೇವೆ. ಪ್ರಾಚೀನ ಕಾಲದ ದ್ರೋಹದಿಂದ ಹಿಡಿದು ಆಧ್ಯಾತ್ಮಿಕ ಶುದ್ಧೀಕರಣದ ಅತ್ಯಂತ ಪ್ರಾಯೋಗಿಕ ಮಾರ್ಗದರ್ಶಿಯವರೆಗೆ ಈ ಪಯಣ ಸಾಗಲಿದೆ. ಕಥೆ ಶುರುವಾಗೋದು ನದಿಯ ದಡದಲ್ಲಿದ್ದ ಒಂದು ಸುಂದರ ಸಮೃದ್ಧ ರಾಜ್ಯದಿಂದ. ಕಲ್ಪನೆ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲವೂ ಶಾಂತ, ಎಲ್ಲೆಡೆ ಧರ್ಮವೇ ರಾರಾಜಿಸುತ್ತಿತ್ತು. ಆ ಧರ್ಮಾತ್ಮ ರಾಜನ ಆಳ್ವಿಕೆಯಲ್ಲಿ ಯಾವತ್ತೂ ಧರ್ಮಕ್ಕೆ ಹಾನಿಯಾಗಿರಲಿಲ್ಲ, ಯಾವ ನಿರ್ದೋಷಿಗೂ ಶಿಕ್ಷೆ ಆಗಿರಲಿಲ್ಲ, ಹಾಗೆ ಯಾವ ಅಪರಾಧಿಯೂ ಶಿಕ್ಷೆಯಿಂದ ತಪ್ಪಿಸಿಕೊಂಡಿರಲಿಲ್ಲ. ರಾಜ್ಯನ ತುಂಬೆಲ್ಲ ಹಸಿರು ಮತ್ತು ಸಂತೋಷವೇ ತುಂಬಿತ್ತು. ಆದರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ರಾಜ್ಯದ ರಾಜ ಮಹಿಧ್ವಜ ಎಷ್ಟೊಂದು ಒಳ್ಳೆಯವನಾಗಿದ್ದನೋ, ಅವನ ಸ್ವಂತ ತಮ್ಮ ವಜ್ರಧ್ವಜ ಅಷ್ಟೇ ಕ್ರೂರಿ. ಅಣ್ಣನ ಕೀರ್ತಿ ನೋಡಿ ಆತನಿಗೆ ಎಲ್ಲಿಲ್ಲದ ಹೊಟ್ಟೆಯುರಿ, ಅಸೂಯೆ. ಪಾಂಡವರಿಗೆ ಕೌರವರು ಹೇಗೆ ದ್ರೋಹ ಬಗಡರಲ್ಲ, ಅಕ್ಷರಶಃ ಅದೇ ರೀತಿಯ ಒಂದು ಕರಾಳ ಸಂಚು ಇಲ್ಲಿಯೂ ನಡೆಯೋದ್ರಲ್ಲಿತ್ತು. ಹಾಗೆ ದಿನ ಉರುಳಿದಂತೆ ಆ ಸುಂದರ ರಾಜ್ಯಕ್ಕೆ ಕರಾಳ ರಾತ್ರಿಯೊಂದು ಬಂದೇ ಬಿಡ್ತು. ಅಮಾವಾಸ್ಯೆಗೂ ಮುಂದಿನ ಚತುರ್ದಶಿಯ ದಿನ ಊಹಿಸಲು ಅಸಾಧ್ಯವಾದ ಅತೀ ದೊಡ್ಡ ದ್ರೋಹವೊಂದು ನಡೆಯಿತು. ಅಬ್ಬಾ, ಅದು ಕೇವಲ ಒಂದು ಹತ್ಯೆ ಆಗಿರಲಿಲ್ಲ, ಬದಲಿಗೆ ಸಾಕ್ಷಾತ್ ಧರ್ಮದ ಮೇಲಿನ ಕ್ರೂರ ದಾಳಿಯಾಗಿತ್ತು. ಆ ರಾತ್ರಿ ಏನಾಯ್ತು ಅಂತ ಟೈಮ್ಲೈನ್ ಪ್ರಕಾರ ನೋಡೋದಾದ್ರೆ, ಮಧ್ಯರಾತ್ರಿ ಹೊತ್ತಿಗೆ ವಜ್ರಧ್ವಜನ ತಲೆಯಲ್ಲಿ ದ್ವೇಷ ನೆತ್ತಿಗೇರಿತು. ಅಣ್ಣನ ಜನಪ್ರಿಯತೆ ಅವನಿಗೆ ನಿದ್ದೆ ಮಾಡಲು ಬಿಡ್ತಾ ಇರ್ಲಿಂಗ. ಸರಿಯಾಗಿ ರಾತ್ರಿ 1 ಗಂಟೆ ಸುಮಾರಿಗೆ ಯಾರಿಗೂ ಗೊತ್ತಾಗ್ದ ಹಾಗೆ ಅಣ್ಣನ ಕೋಣೆಗೆ ನುಗ್ಗಿ ಸ್ವಂತ ಅಣ್ಣನನ್ನೇ ಕರುಣೆ ಇಲ್ಲದೆ ಖಡ್ಗದಿಂದ ಕೊಂದೇ ಬಿಟ್ಟ. ಅಷ್ಟಕ್ಕೆ ಸುಮ್ನಾಗದ ಆ ಪಾಪಿ ಬೆಳಗಿನ ಜಾವ 3 ಗಂಟೆಗೆ ಊರ ಹೊರಗಿದ್ದ ಒಂದು ಅರಳಿ ಮರದ ಕೆಳಗೆ ಆ ಮೃತದೇಹವನ್ನ ಹೂತು ಹಾಕಿದ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಪಾಪ ಯಾವ ತಪ್ಪು ಮಾಡದ ಆ ರಾಜನ ಆತ್ಮ ಬೆಳಗಾಗುವಷ್ಟರಲ್ಲಿ ಅದೇ ಅರಳಿ ಮರದಲ್ಲಿ ಪ್ರೇತವಾಗಿ ಸಿಲುಕೊಂಡೋಯ್ತು. ಆದ್ರೆ ಕತ್ತಲೆ ಎಷ್ಟೇ ದಟ್ಟವಾಗಿದ್ರೂ ಬೆಳಕು ಮೂಡಲೇಬೇಕಲ್ವಾ? ಹೌದು, ಈ ಕಥೆಗೊಂದು ಭರವಸೆಯ ತಿರುವು ಸಿಗುತ್ತೆ. ದೈವ ಇಚ್ಛೆ ಅನ್ನೋ ಹಾಗೆ ಮಹಾನ್ ತಪಸ್ವಿಗಳಾದ ಋಷಿ ಧೌಮ್ಯರು ಆ ರಾಜ್ಯಕ್ಕೆ ಬರ್ತಾರೆ. ಆಶ್ಚರ್ಯ ಅಂದ್ರೆ ಅವರು ಅದೇ ಅರಳಿ ಮರದ ಪಕ್ಕದಲ್ಲಿ ಹಾದು ಹೋಗ್ತಾರೆ. ಇಲ್ಲಿ ನಾವು ಪ್ರೇತ ಯೋನಿ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಯಾರಾದ್ರೂ ಅಕಾಲಿಕವಾಗಿ ಅಸ್ವಾಭಾವಿಕವಾಗಿ ಸತ್ತಾಗ ಅವರಿಗೆ ಸರಿಯಾದ ಅಂತ್ಯ ಸಂಸ್ಕಾರ ಹಾಗೂ ಮುಕ್ತಿಯ ವಿಧಿವಿಧಾನಗಳು ನಡೆದೇ ಇದ್ರೆ ಅವರ ಆತ್ಮ ಈ ಪ್ರೇತ ಯೋನಿಗೆ ಜಾರುತ್ತೆ. ಇದೊಂದು ಭೀಕರವಾದ ಆಧ್ಯಾತ್ಮಿಕ ಬಂಧನ. ಋಷಿ ಧೌಮ್ಯರು ತಮ್ಮ ಅಗಾಧವಾದ ತಪೋಬಲದಿಂದ ಈ ಬಂಧನವನ್ನ ಆ ಕ್ಷಣವೇ ಗುರ್ತಿಸ್ಬಿಟ್ರು. ಮಹಾತ್ಮರ ಕರುಣೆಗೆ ನಿಜಕ್ಕೂ ಎಣೆಯಿಲ್ಲ ನೋಡಿ. ಋಷಿ ಧೌಮ್ಯರು ಮೊದಲು ಆ ಪ್ರೇತಾತ್ಮವನ್ನ ಮರದಿಂದ ಕೆಳಗಿಳಿಸಿ ಆತನಿಗೆ ಪರಲೋಕ ವಿದ್ಯೆಯ ಜ್ಞಾನವನ್ನ ಧಾರಿ ಎರೆದ್ರು. ಅಷ್ಟೇ ಅಲ್ಲ, ಸ್ವತಃ ತಾವೇ ಅತ್ಯಂತ ನಿಷ್ಠೆಯಿಂದ ಅಪರ ಏಕಾದಶಿ ವ್ರತವನ್ನ ಆಚರಿಸಿ ಅದರಿಂದ ಬಂದ ಸಂಪೂರ್ಣ ಪುಣ್ಯವನ್ನ ಆ ರಾಜನಿಗೆ ದಾನ ಮಾಡಿದ್ರು. ಯೋಚನೆ ಮಾಡಿ, ಈ ಪುಣ್ಯದ ಪ್ರಭಾವ ಎಷ್ಟಿತ್ತಂದ್ರೆ ರಾಜ ತಕ್ಷಣವೇ ಪ್ರೇತಯೋನಿಯಿಂದ ಮುಕ್ತನಾಗಿ ಆಧ್ಯಾತ್ಮಿಕ ಲೋಕದತ್ತ ತನ್ನ ಪಯಣ ಬೆಳೆಸಿದ. ಇಲ್ಲಿ ನಮಗೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅದೇನಂದ್ರೆ, ಈ ಅಪರ ಏಕಾದಶಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಕೇವಲ 1 ದಿನದ ಉಪವಾಸ ಅದೆಷ್ಟೋ ವರ್ಷಗಳಿಂದ ನರಳುತ್ತಿದ್ದ ಒಂದು ಪ್ರೇತಾತ್ಮಕ್ಕೆ ಭೀಕರ ಸ್ಥಿತಿಯಿಂದ ಮುಕ್ತಿ ಕೊಡುತ್ತೆ ಅಂದ್ರೆ ಈ ವ್ರತದ ಅಸಲಿ ತಾಕತ್ತು ಎಂತಹುದು? ಇದಕ್ಕೆ ಉತ್ತರ ಬೇರೆಲ್ಲಿಯೂ ಇಲ್ಲ, ಖುದ್ದು ಭಗವಾನ್ ಶ್ರೀಕೃಷ್ಣನೇ ನೀಡಿದ ವಿವರಣೆಯಲ್ಲಿದೆ. ಈ ಘಟನೆಯ ಮುಕ್ತಾಯದ ನಂತರ ಪರಮಾತ್ಮನೇ ಈ ವ್ರತದ ಮಹತ್ವಯನ್ನ ಬಿಚ್ಚಿಡ್ತಾನೆ. ಮನುಷ್ಯ ಮಾಡಿರೋ ಎಂತಹ ಅಕ್ಷಮ್ಯ ಕಠೋರ ಪಾಪಗಳನ್ನಾದ್ರೂ ಈ ಏಕಾದಶಿ ಹೇಗೆ ಸುಟ್ಟು ಭಸ್ಮ ಮಾಡುತ್ತೆ ಅಂತ ಕೃಷ್ಣನೇ ವಿವರಿಸಿದ್ದಾನೆ. ಕೃಷ್ಣನ ಮಾತುಗಳನ್ನೊಮ್ಮೆ ಗಮನವಿಟ್ಟು ಕೇಳಿ. ಆತ ಹೇಳ್ತಾನೆ, ಈ ವ್ರತ ಅನ್ನೋದು ಪಾಪಗಳೆಂಬ ಮರವನ್ನು ಕಡಿದು ಹಾಕುವ ಅತ್ಯಂತ ಚೂಪಾದ ಕೊಡಲಿ, ಹಾಗೆ ಪಾಪಗಳೆಂಬ ಜಿಂಕೆಗಳನ್ನು ಓಡಿಸುವ ಸಿಂಹವಿದ್ದಂತೆ ಅಂತ. ಅಬ್ಬಾ, ಎಂತಹ ಅದ್ಭುತವಾದ ರೂಪಕ ಅಲ್ವಾ?
ಈ ವ್ರತದ ಶುದ್ಧೀಕರಣ ಶಕ್ತಿ ಎಷ್ಟು ಆಕ್ರಮಣಕಾರಿ ಮತ್ತು ತೀಕ್ಷ್ಣವಾಗಿದೆ ಅನ್ನೋದನ್ನ ಈ ಮಾತುಗಳು ಅಕ್ಷರಶಃ ಎತ್ತಿ ತೋರಿಸ್ತವೆ. ಇದನ್ನ ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸನಾತನ ಧರ್ಮದ ಅತಿ ದೊಡ್ಡ ತೀರ್ಥಯಾತ್ರೆಗಳಿಗೆ ಇದು ಸಮಾನ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಪುಷ್ಕರದಲ್ಲಿ ಸ್ನಾನ ಮಾಡೋದು, ಕಾಶಿಯಲ್ಲಿ ಶಿವರಾತ್ರಿ ಆಚರಿಸೋದು, ಅಥವಾ ಕೇದಾರನಾಥ ಮತ್ತು ಬದ್ರಿನಾಥದಲ್ಲಿ ಕುಂಭ ದರ್ಶನ ಮಾಡೋದ್ರಿಂದ ಸಿಗುವಷ್ಟೇ ಸಂಪೂರ್ಣ ಪುಣ್ಯ. ಕೇಳಿ ಆಶ್ಚರ್ಯ ಆಗ್ಬೋದು, ಕೇವಲ ಈ ಒಂದೇ ಒಂದು ಅಪರ ಏಕಾದಶಿಯನ್ನ ಶ್ರದ್ಧೆ ಮತ್ತು ನಿಯಮಬದ್ಧವಾಗಿ ಆಚರಿಸೋದ್ರಿಂದ ಸಿಗುತ್ತೆ ಅಂತ ಕೃಷ್ಣ ತಿಳಿಸ್ತಾನೆ. ಸರಿ, ಹಾಗಾದ್ರೆ ಇದನ್ನ ಆಚರಿಸುವುದು ಹೇಗೆ? ಇದರ ಅತ್ಯಂತ ಪ್ರಾಯೋಗಿಕ ಅನ್ವಯದ ಬಗ್ಗೆ ಈಗ ನೋಡೋಣ. ಭಗವಾನ್ ನಾರಾಯಣನು ನೀಡಿದ ಮೂಲ ವರಗಳ ಪ್ರಕಾರ ಈ ಏಕಾದಶಿಯ ನೈಜ ಆಚರಣೆ ಅಂದ್ರೆ ಕೇವಲ ಊಟ ಬಿಡುವುದಲ್ಲ. ಮತ್ತೆ ಅದರ ನಿಜವಾದ ಅರ್ಥವೇನು ನೋಡಿ. ಈ ಆಚರಣೆ ಪ್ರಮುಖವಾಗಿ 3 ಕಂಬಗಳ ಮೇಲೆ ನಿಂತಿದೆ: ಮನಸ್ಸು, ವಚನ ಮತ್ತು ಕರ್ಮ. ಇದೊಂದು ಕಡ್ಡಾಯವಾದ 3 ಹಂತಗಳ ವಿಧಾನವಾಗಿದೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದ್ರೂ ನಿಮ್ಮ ಏಕಾದಶಿ ವ್ರತ ಅಪೂರ್ಣವಾಗಿಯೇ ಉಳಿಯುತ್ತೆ. ಮೊದಲನೇ ಕಂಬ ಮನಸ್ಸು, ಅಂದರೆ ಸಂಪೂರ್ಣ ಮಾನಸಿಕ ಶುದ್ಧಿ. 24 ಗಂಟೆಗಳ ಕಾಲ ನಿಮ್ಮ ಮನಸ್ಸು ಕೇವಲ ಭಗವಂತನ ಚಿಂತನೆಯಲ್ಲಿರಬೇಕು. ಸ್ವಲ್ಪವೂ ಕೋಪ, ದ್ವೇಷ ಅಥವಾ ಹೊಟ್ಟೆಯೂರಿಗೆ ಜಾಗವಿರಬಾರದು. ಕೇವಲ ಊಟ ಬಿಟ್ಟು ದೇಹ ದಂಡಿಸಿ ಮನಸ್ಸಿನಲ್ಲಿ ಕಲ್ಮಶ ತುಂಬಿಕೊಂಡಿದ್ದರೆ ಅದು ಕೇವಲ ಒಂದು ಮಾನಸಿಕ ಭ್ರಮೆಯಾಗಿ ಉಳಿಯುತ್ತದೆ ಹೊರತು ಯಾವುದೇ ಪೂರ್ಣ ಫಲ ನೀಡುವುದಿಲ್ಲ. ಎರಡನೇ ಕಂಬ ಬಂದು ವಚನ, ಅಂದ್ರೆ ನಮ್ಮ ಮಾತು. ಈ ನಿಯಮ ಸ್ವಲ್ಪ ಕಟ್ಟುನಿಟ್ಟಾಗಿದೆ. ಪವಿತ್ರ ನಾಮಗಳನ್ನ ಜಪ ಮಾಡುವುದು, ಕೀರ್ತನೆ ಹಾಡುವುದು ಎಷ್ಟು ಮುಖ್ಯವೋ, ಬೇರೆಯವರ ಬಗ್ಗೆ ಗಾಸಿಪ್ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದನ್ನು ಸಂಪೂರ್ಣವಾಗಿ ಬಿಡುವುದು ಕೂಡ ಅಷ್ಟೇ ಮುಖ್ಯ. ನಮ್ಮ ಧ್ವನಿಯಂದು ಕೇವಲ ಭಗವಂತನ ಸ್ಮರಣೆಗೆ ಮೀಸಲಾಗಿರಬೇಕು. ಕಠೋರವಾದ ಮಾತುಗಳನ್ನು ಆಡಿದರೆ ಖಂಡಿತ ವ್ರತ ಭಂಗವಾಗುತ್ತದೆ. ಮತ್ತು ಕೊನೆಯದಾಗಿ 3ನೇ ಕಂಬ ಕರ್ಮ ಅಥವಾ ಕಾರ್ಯ. ಇದು ಭೌತಿಕ ಆಚರಣೆಗೆ ಸಂಬಂಧಿಸಿದ್ದು. ಧಾನ್ಯಗಳನ್ನ ತಿನ್ನದೆ ಉಪವಾಸ ಮಾಡುವುದು, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಮಾಲೆಯಲ್ಲಿ ಜಪಿಸುವುದು, ತುಳಸಿ ಪೂಜೆ ಮಾಡುವುದು ಮತ್ತು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ಈ ರೀತಿ ಕಾಯವಾಚ ಮನಸ್ಸ ತೊಡಗಿಸಿಕೊಂಡಾಗ ಮಾತ್ರ ಏಕಾದಶಿ ವ್ರತದ ಸರ್ವಾಂಗೀಣ ಆಚರಣೆ ಸಂಪೂರ್ಣವಾಗುತ್ತದೆ. ಇಂದಿನ ಈ ವಿಶ್ಲೇಷಣೆಯನ್ನ ನಾನೊಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸಲು ಇಷ್ಟಪಡ್ತೀನಿ. ನೈಜ ಭಕ್ತಿ ಅಂದ್ರೆ ಕೇವಲ ಹೊಟ್ಟೆ ಖಾಲಿ ಇರೋದಾ, ಅಥವಾ ನಮ್ಮ ಮನಸ್ಸು, ಮಾತು ಮತ್ತು ಕಾರ್ಯಗಳಲ್ಲಿ ಸಂಪೂರ್ಣ ಶುದ್ಧಿಯನ್ನ ಕಾಪಾಡಿಕೊಳ್ಳೋದಾ? ಒಮ್ಮೆ ಆಲೋಚಿಸಿ. ಇದು ನಮ್ಮ ನಿತ್ಯದ ಆಧ್ಯಾತ್ಮಿಕ ಆಚರಣೆಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಖಂಡಿತ ಸಹಾಯ ಮಾಡುತ್ತೆ. ಈ ಜ್ಞಾನ ನಿಮ್ಮೆಲ್ರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.